ಸ್ಪೆಕ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 10 ಇಯರ್ಸ್ ಆಗ್ತಾ ಬಂತು. ಸೊ ಪ್ರತಿಯೊಂಥರ ಡಿಫ್ರೆಂಟ್ ಸ್ಟೈಲ್ನ ತೊಗೋತಿದ್ದೆ. ಆ್ಯಂಡ್ ಈ ಸಲನೂ ಅಷ್ಟೇ ನನಗಿದು ಬೋರ್ ಆಗಿಬಿಡ್ತು. ಸೊ ಹೊಸ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಲೆನ್ಸ್ ಕಾರ್ಟ್ ಕಡೆಗೆ ಹೋಗ್ತಿದ್ದೆ. ಹಾಗೆ ನನ್ನ ಹಸ್ಬೆಂಡು ಸಹ ಪರ್ಚೇಸ್ ಮಾಡಬೇಕು ಅಂತಂದರು. ಸೊ ಇಬ್ಬರು ಜೊತೆಗೆ ಹೋದ್ವಿ. ಮೆಂಬರ್ಶಿಪ್ ಕಾರ್ಡ್ ಏನಾದರೂ ಲೆನ್ಸ್ ಕಾರ್ಟಲ್ಲಿ ಇದ್ದರೆ ಬೈ ಒನ್ ಗೆಟ್ ಒನ್ ಇರುತ್ತಲ್ವ. ಸೊ ಇಬ್ಬರು ಬೈ ಒನ್ ಗೆಟ್ ಒನ್ ಅಂತ ತೊಗೊಳ್ಳೋಣ ಅಂತ ಹೊರಟ್ವಿ. ಆ್ಯಂಡ್ ಫೈನಲಿ ಸೆಲೆಕ್ಷನ್ಸ್ ಎಲ್ಲ ಮುಗಿಸಿ ಆ್ಯಂಡ್ ನಮಗೆ ಬೇಕಾಗಿರೋ ಫ್ರೇಮ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಈ ಸಲ ಸ್ವಲ್ಪ ಬೋಲ್ಡಾಗಿ ಕಾಣಿಸೋದಕ್ಕೆ ಸ್ವಲ್ಪ ದೊಡ್ಡ ಫ್ರೇಮ್ಸ್ನೇ ಸೆಲೆಕ್ಟ್ ಮಾಡ್ಕೊಂಡೆ. ಇನ್ನೇನೆಲ್ಲ ಸೆಲೆಕ್ಟ್ ಮಾಡಿ ಬರೋ ಅಷ್ಟೊತ್ತಿಗೆ ನೈಟೇ ಆಗಿಬಿಡ್ತು. ಇನ್ನು ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬ ಇತ್ತಲ್ವಾ. ಸೊ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಆಲ್ಮೋಸ್ಟ್ ನನಗಿದ್ದಿದ್ದು ಇನ್ನೊಂದು 3-4 ಅವರ್ಸಲ್ಲಿ ಎಲ್ಲ ಕೆಲಸನೂ ಮುಗಿಸ್ಬಿಡ್ಬೇಕಿತ್ತು. ಸೊ ಫಸ್ಟ್ ದೇವ್ರ ಮನೆನ ಕ್ಲೀನ್ ಮಾಡಿ ಫೋಟೋಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಿದ್ದೆ. ನನಗೆ ಜನರಲಿ ದೇವ್ರ ಮನೆ ಮತ್ತು ಕಿಚನ್ ಕ್ಲೀನ್ ಮಾಡೋದು ಅಂದರೆ ತುಂಬಾ ಇಷ್ಟ. ಯಾಕಂದರೆ ನಮ್ಮ ಲೈಫಲ್ಲಿ ಎಷ್ಟು ಪೇಷನ್ಸ್ ಇದೆ ಅಂತ ಇವೆರಡು ಕ್ಲೀನ್ ಮಾಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ನೀಟಾಗಿ ಎಲ್ಲದನ್ನು ಕ್ಲೀನ್ ಮಾಡಿ ಇನ್ನು ದೇವ್ರ ಪಾತ್ರೆ ಇರುತ್ತಲ್ಲ. ಸೊ ಅದನ್ನು ಸಹ ನೀಟಾಗೆಲ್ಲ ತೊಳ್ಕೊಂಡು ಇನ್ನು ಹೂವು ಪೋಣಿಸೋಣ ಅಂತ ಬಂದೆ. ಆ್ಯಂಡ್ ಹಾರ ಮಾಡಬೇಕಿತ್ತು ಅಂತ ಅದನ್ನು ಸಹ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದೆ. ಆವಾಗಲಾದ್ರೂ ಸ್ಟ್ರೆಸ್ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಬ್ಯಾಕ್ ತುಂಬಾ ಹರ್ಟ್ ಆಗ್ತಿತ್ತು. ಆ್ಯಂಡ್ ಇಷ್ಟೆಲ್ಲ ಕೆಲಸ ಮಾಡಿದಾದ್ಮೇಲೆ ಹೆಂಡ್ತಿಗೆ ಸುಸ್ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಔಟ್ಸೈಡಿಂದ ಡಿನ್ನರ್ನ ತೊಗೊಂಬಂದು ಕೊಟ್ಟರು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಫ್ರೈಡ್ ರೈಸ್, ದಾಲ್ ಮತ್ತು ರೈತನ ತಂದುಕೊಟ್ರು. ಇದನ್ನೆಲ್ಲ ತಿನ್ನೋ ಅಷ್ಟೊತ್ತಿಗೆ 10 ಕಾಲೇ ಆಗಿಬಿಡ್ತು ಟೈಮ್. ಸೊ ಇನ್ನು ಇಷ್ಟೊತ್ತಿನಲ್ಲಿ ಯಾರೂ ಇರಲ್ಲ ಈಚೆ ಅಂತ ಅಂದ್ಬಿಟ್ಟು ಫೋಟಿಕ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕೋಣ ಅಂತ ಈಚೆಗೆ ಹೊರಟೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದಿರೋದ್ರಲ್ಲಿ ನನಗಿರೋ ಒಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಅಂದರೆ ಇದೆ. ಅಷ್ಟು ಬ್ಯೂಟಿಫುಲ್ಲಾಗಿ ರಂಗೋಲಿನ ಹಾಕಿ ಆ್ಯಂಡ್ ಇನ್ನು ಎಳ್ಳು ಬೆಲ್ಲ ಎಲ್ಲ ಮಾಡಬೇಕಿತ್ತಲ್ವಾ. ಸೊ ನೈಟ್ 11 o'clock ಆದರೂ ಪರವಾಗಿಲ್ಲ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಸಹ ಪ್ರಿಪೇರ್ ಮಾಡಿಕೊಂಡೆ. ಸೊ ಎಲ್ಲದನ್ನು ಮಾಡಿ ಬರೋ ಅಷ್ಟೊತ್ತಿಗೆ ಫುಲ್ ಎಕ್ಸಾಸ್ಟೇ ಆಗಿಬಿಟ್ಟಿದ್ದೆ. ಆ್ಯಂಡ್ ಟೈಮ್ ನೋಡಿದ್ರೆ 12:15 ಆಗಿಬಿಟ್ಟಿತ್ತು. ಸೊ ಇದಾಗಿತ್ತು ನನ್ನ ಸಂಕ್ರಾಂತಿಯ ಪ್ರಿಪ್ರೇಷನ್ ವ್ಲಾಗ್. ಬಾಯ್ ಬಾಯ್.